ಟಿವಿ ಕಂಪ್ಲೀಟ್ ಮೊಬೈಲ್ ತರಾನೇ ಇರುತ್ತೆ ಅಂದ್ರೆ ನಾವು ಮೊಬೈಲ್ ಅಲ್ಲೆಲ್ಲ ವಿಡಿಯೋ ಕಾಲ್ ಮಾಡ್ತಾ ಇರ್ತೇವೆ ಸರ್, ಇದ್ರಲ್ಲೂ ಮಾಡಬಹುದಾ? ಆಫರ್ ಒಂದು ಶಾಕಿಂಗ್ ಆಫರ್ ಆಗಿರುತ್ತೆ. ಹೌದು, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ. ಗೈರೋಸ್ಕೋಪ್ ರಿಮೋಟ್, ಇದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೀಬೋರ್ಡ್ ಕೂಡ ಇರುತ್ತೆ. ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ನಿಮಗೆ ವರ್ಕ್ ಕೂಡ ಹೆಲ್ಪ್ ಆಗುತ್ತೆ. ಸೊ ನಮ್ಮ ಹತ್ರ ಬಂದ್ಬಿಟ್ಟು 24 ಇಂಚಸ್, 32 ಇಂಚಸ್, 40 ಇಂಚಸ್, 43 ಇಂಚಸ್, 50 ಇಂಚಸ್, 55 ಇಂಚಸ್, 65 ಇಂಚಸ್ ಮತ್ತು 2024 ಅಲ್ಲಿ 75 ಇಂಚಸ್ ಕೂಡ ಲಾಂಚ್ ಮಾಡಿ. ಟಿವಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಗಿರುತ್ತೆ IPL ಆಫರ್. IPL ಆಫರ್ ರೈಟ್, ಅರೌಂಡ್ 19,500 rupees ಕಾಸ್ಟ್ ಆಗ್ತಿತ್ತು. IPL ಆಫರ್ ಅಲ್ಲಿ ನಮ್ಮ ಟಿವಿಸ್ ಅಪ್ರಾಕ್ಸಿಮೇಟ್ಲಿ 13,000 rupees ಬಂದ್ಬಿಟ್ಟಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮಿತ್. ಗೆಳೆಯರೆ, IPL ಸೀಸನ್ ನಡೀತಾ ಇದೆ. ಈ ಒಂದು ಸೀಸನ್ ಟೈಮ್ ಅಲ್ಲಿ ರೈಡೆಕ್ಸ್ ಬ್ರ್ಯಾಂಡ್ ಇಂದ ತುಂಬಾನೇ ಧಮಾಕೋ ಆಫರ್ಸ್ ಎಲ್ಲವೂ ಬರ್ತಾ ಇದೆ. ನಿಮಗೂ ಸಹ ಗೊತ್ತಿರಬಹುದು ರೈಡೆಕ್ಸ್ ಬ್ರ್ಯಾಂಡ್ ಯಾವ ತರ ಇದೆ, ಎಷ್ಟು ಫೇಮಸ್ ಆಗಿದೆ ಅಂತ. ಸ್ಪೆಷಲಿ ಟಿವಿಸ್ ಅಲ್ಲಿ ಫ್ಯೂಚರ್ ಟಿವಿಸ್ ಅನ್ನ ಇವರು ಪ್ರೊವೈಡ್ ಮಾಡ್ತಾರೆ. ಅದನ್ನು ತುಂಬಾನೇ ಬೆಸ್ಟ್ ಪ್ರೈಸ್ ಅಲ್ಲಿ ನಿಮ್ಗೆ ಅವೈಲೇಬಲ್ ಇರುತ್ತೆ. ಯಾವ ಇಂಚಸ್ ಅಲ್ಲಿ ಬೇಕು ನೋಡಿ ಆ ಇಂಚಸ್ ಅಲ್ಲೂ ರೆಡಿ ಮಾಡ್ತಾರೆ. ನಮ್ಮ ಬೆಂಗಳೂರದ್ದೇ ಬ್ರ್ಯಾಂಡ್ ಆಗಿರೋದ್ರಿಂದ ತುಂಬಾ ವಿಡಿಯೋಸ್ ನೀವು ಮೊದಲು ನೋಡಿದ್ದೀರಾ. ಇವತ್ತು ನಾವು ಮತ್ತೆ ಬಂದಿದ್ದೇವೆ ರೈಡೆಕ್ಸ್ ಬ್ರ್ಯಾಂಡ್ ನ ಮಲ್ಲೇಶ್ವರಂ ಸ್ಟೋರ್ ಅಲ್ಲಿ. ನಿಮ್ಗೆ ತುಂಬಾ ಸ್ಪೆಷಲ್ ಡಿಸ್ಕೌಂಟ್ಸ್ ಅನ್ನ ಈ ಒಂದು ಬ್ರ್ಯಾಂಡ್ ಕಡೆಯಿಂದ ಸಿಗ್ತಾ ಇದೆ. ಯಾವ ತರ ಡಿಸ್ಕೌಂಟ್ ಇದೆ, ಹೇಗ್ ಡಿಸ್ಕೌಂಟ್ ಕೊಡ್ತಾ ಇದಾರೆ ಅಂತ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. CEO ಜೊತೆಗೆ ನಾವು ಭೇಟಿ ಆಗೋಣ. ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಹಾಯ್ ಅಮಿತ್, ತುಂಬಾ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಚೆನ್ನಾಗಿದೆ ಸರ್. ಮತ್ತೊಮ್ಮೆ ಸ್ವಾಗತ ಸರ್ ನಮ್ಮ ಚಾನೆಲ್. ನಮಸ್ತೆ ವೀಕ್ಷಕರೇ. ಸರ್, ಮೊದಲು ನಾವು ತುಂಬಾ ವಿಡಿಯೋ ಮಾಡಿದ್ದೇವೆ ರೈಡೆಕ್ಸ್ ಬ್ರ್ಯಾಂಡ್ ಅಲ್ಲಿ. ಅದೇ ನಾವು ಕೇಳ್ತಾ ಇದ್ವಿ ಏನು IPL ಧಮಾಕೋ ಆಫರ್ ಇಟ್ಟಿದ್ದೀರ ಅಂತ. ಅದಕ್ಕಾಗಿ ನಾವು ಸ್ಪೆಷಲಿ ಬಂದಿದ್ದೇವೆ. ಸೊ ಫಸ್ಟ್ ಆಫ್ ಆಲ್ ನಿಮ್ ಬ್ರ್ಯಾಂಡ್ ಬಗ್ಗೆ ಹೇಳಿ ಸರ್, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ? ಶೋರ್, ಡೆಫಿನೆಟ್ಲಿ. IPL ಆಫರ್ ಒಂದು ಶಾಕಿಂಗ್ ಆಫರ್ ಆಗಿರುತ್ತೆ. ಹೌದು, ಅದು ಎಕ್ಸ್ಪ್ಲೈನ್ ಮಾಡ್ತೀನಿ ಹೇಗಿದೆ ಅಂತ. IPL ಆಲ್ರೆಡಿ ಸ್ಟಾರ್ಟ್ ಆಗಿದೆ, ತುಂಬಾ ಸೇಲ್ಸ್ ಆಗಿದೆ, ತುಂಬಾ ಜನ ಇಂಟ್ರೆಸ್ಟೆಡ್ ಆಗು ಇದಾರೆ. ಇನ್ನೂ ಆಫರ್ಸ್ ಬೇಕು ಅಂತ ಕೇಳ್ತಿದ್ರು, ಅವ್ರಿಗೆಲ್ಲ ರೀಚ್ ಆಗುತ್ತೆ ಅನ್ಕೊಂತೀನಿ ಈ ವಿಡಿಯೋ ಅಲ್ಲಿ. ಬಿಫೋರ್ ಆಫರ್ ಪ್ರಮೋಟ್ ಮಾಡಕ್ ಮುಂಚೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ರೈಡೆಕ್ಸ್ ಪ್ರಾಡಕ್ಟ್ಸ್, ಅಂದ್ರೆ ರೈಡೆಕ್ಸ್ ಕಂಪನಿ ಬಗ್ಗೆ ಮತ್ತು ನಮ್ಮ ಪ್ರಾಡಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋದು ಒಬ್ಬ ಯೂಸರ್ಗೆ ತುಂಬಾ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗುತ್ತೆ. ಹೌದು, ಈಗ ಮಾರ್ಕೆಟ್ ಅಲ್ಲಿ ತುಂಬಾ ಟಿವಿ ಬ್ರ್ಯಾಂಡ್ಸ್ ಇದಾವೆ. ಸೊ ನಿಮ್ದೇನ್ ಸ್ಪೆಷಲ್ ಇದೆ ಸರ್? ಡೆಫಿನೆಟ್ಲಿ ಎಲ್ಲ ಹೇಳಿ ತಿಳಿಸ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ರೈಡೆಕ್ಸ್ ಕಂಪನಿ ಬಂದ್ಬಿಟ್ಟು ಬೆಂಗಳೂರು ಬೇಸ್ಡ್ 8 years ಓಲ್ಡ್ ಕಂಪನಿ. ಅಂದ್ರೆ ಬೆಂಗಳೂರಲ್ಲೇ ಸ್ಟಾರ್ಟ್ ಆಗಿ 8 ವರ್ಷ ಆಗಿದೆ. ಸೊ ಕಂಪನಿಯ ಸ್ಥಾಪಕರು ನಾನೇ ಸ್ಥಾಪನೆ ಮಾಡಿದ್ದು. ಫರ್ದರ್ ಏನದು ಇನಿಷಿಯಲ್ ಸ್ಟೇಜ್ 2017 ಅಲ್ಲಿ ನಾವು ತುಂಬಾ ಪ್ರಿಮಿಟಿವ್ ಟಿವಿಸ್ ನ ಮಾರ್ತಿದ್ವಿ, ಅಂದ್ರೆ ಸ್ಮಾರ್ಟ್ ಟಿವಿಸ್ ಮಾರ್ತಿದ್ವಿ. ಬಟ್ ಆಸ್ ಆಫ್ 2024 ನಾವು ಜಸ್ಟ್ ಸ್ಮಾರ್ಟ್ ಟಿವಿಸ್ ಮಾರಲ್ಲ, ತುಂಬಾ ಅಡ್ವಾನ್ಸ್ಡ್ ಟಿವಿಸ್ ನ ಮಾರ್ತೀವಿ. ಅಂಡ್ ತುಂಬಾ ಅಡ್ವಾನ್ಸ್ ಟೆಲಿವಿಷನ್ ನ ಮ್ಯಾನುಫ್ಯಾಕ್ಚರ್ ನಾವೇ ಮಾಡೋದು. ಸೊ ಇಲ್ಲಿ ಏನೇನು ನಮ್ಮ ಫೀಚರ್ಸ್, ನಮ್ಮ ಪ್ರಾಡಕ್ಟ್ಸ್ ಏನೇನಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೀನಿ. ಬಿಫೋರ್ ದಟ್ ನಾನು ನಿಮಗೆ ಸ್ವಲ್ಪ ಬೇಸಿಕ್ ಥಿಂಗ್ಸ್ ತೋರಿಸ್ಬೇಕು. ಮೇ ಬಿ ಯು ಕ್ಯಾನ್ ಕಮ್ ಹಿಯರ್. ಸೊ ಇಲ್ಲಿ ಬಂದ್ಬಿಟ್ಟು ನೀವು ನಮ್ಮ ಟಿವಿ ಒಂದು ನೋಡ್ತಿದ್ರೆ, ಇದೊಂದು ಬಂದ್ಬಿಟ್ಟು ಒಂದು 24 ಇಂಚಸ್ ನಾನ್ ಸ್ಮಾರ್ಟ್ ಟೆಲಿವಿಷನ್. ಸೊ ನಮ್ಮ ಹತ್ರ ಬಂದ್ಬಿಟ್ಟು 24 ಇಂಚಸ್, 32 ಇಂಚಸ್, 40 ಇಂಚಸ್, 43 ಇಂಚಸ್, 50 ಇಂಚಸ್, 55 ಇಂಚಸ್, 65 ಇಂಚಸ್ ಮತ್ತು 2024 ಅಲ್ಲಿ 75 ಇಂಚಸ್ ಕೂಡ ಲಾಂಚ್ ಮಾಡಿದ್ವಿ. ಯಾವ ಸೈಜ್ ಬೇಕು ಆ ಸೈಜ್ ಅವೈಲೇಬಲ್ ಆಗುತ್ತೆ. ಯಾವ ಸೈಜ್ ಬೇಕು ಬೇಸ್ಡ್ ಆನ್ ವ್ಯೂಯಿಂಗ್ ಡಿಸ್ಟೆನ್ಸ್ ಕಸ್ಟಮರ್ಸ್ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ಪರ್ಚೇಸ್ ಮಾಡಬಹುದು. ಸ್ವಲ್ಪ ಕ್ಲೋಸ್ ಅಪ್ ಬನ್ನಿ, ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಎಷ್ಟೋ ಟಿವಿಸ್ ಇದೆ ವರ್ಲ್ಡ್ ಅಲ್ಲಿ. ಅರೌಂಡ್ 1900 ಚೇಂಜ್ ಟಿವಿ ಬ್ರ್ಯಾಂಡ್ಸ್ ಇದೆ. ಹೌದು, ಮೇಜರ್ ಗೆ ಗೊತ್ತಿರೋದು, ಐ ಮೀನ್ ಲಿಸ್ಟೆಡ್ ಆಗಿರೋದು. ಆ ಎಲ್ಲದಕ್ಕಿಂತ ರೈಡೆಕ್ಸ್ ಹೇಗೆ ಡಿಫ್ರೆಂಟ್ ಒಂದೇ ಅಲ್ಲ, ನಿಮಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ವಿತ್ ಬೇಸಿಕ್ಸ್ ಇಂದ ಸ್ಟಾರ್ಟ್ ಮಾಡೋಣ. ಈಗ ಏಪ್ರಿಲ್, ಮೇ, ಜೂನ್ ಆಗಿದ ತಕ್ಷಣ ನಿಮ್ಗೆ ಸಿಕ್ಕಾಪಟ್ಟೆ ಮಳೆ ಎಲ್ಲ ಬರುತ್ತೆ. ಹೌದು, ಮಳೆ ಬಂದಾಗ ಏನಾಗುತ್ತೆ, ಸಿಡ್ಲು ಗುಡುಗು ಎಲ್ಲ ಬರುತ್ತೆ. ಸಿಡ್ಲು ಗುಡುಗು ಬಂದಾಗ ಏನಾಗುತ್ತೆ, ಎಷ್ಟೋ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್, ಟಿವಿಸ್, ವಾಷಿಂಗ್ ಮಿಷಿನ್ಸ್, ರೆಫ್ರಿಜರೇಟರ್ಸ್ ತುಂಬಾ ಶಾರ್ಟ್ ಸರ್ಕ್ಯೂಟ್ ಇಂದ ಫೈರ್ ಆಗ್ಬಿಡುತ್ತೆ. ಹೌದು, ಆ ಪರ್ಟಿಕ್ಯುಲರ್ ಎಂಟೈರ್ ಸಿಚುಯೇಷನ್ ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ಬಿಟ್ಟು 2020 ಅಲ್ಲೇ ಸ್ವಲ್ಪ ಕ್ಲೋಸ್ ಅಪ್ ಬನ್ನಿ. 2020 ಅಲ್ಲೇ ಒಂದು ಫ್ಯೂಸ್ ಪವರ್ ಕಾರ್ಡ್ ಮೆಕ್ಯಾನಿಸಮ್ ನಾವು ಸ್ಟಾರ್ಟ್ ಮಾಡಿರ್ತೀವಿ ನಮ್ಮ ಟಿವಿಸ್ ಅಲ್ಲಿ. ಇದೇನ್ ಮಾಡುತ್ತೆ, ಸ್ಟೆಬಿಲೈಸರ್ ಬೇಕಾಗಿಲ್ಲ ನಿಮಗೆ. ನಮ್ಮ ಟಿವಿಯಲ್ಲಿ ಬಿಲ್ಟ್ ಇನ್ ಸ್ಟೆಬಿಲೈಸರ್ ಇದೆ. ಸ್ಟೆಬಿಲೈಸರ್ ಜೊತೆ ಅಡಿಷನಲಿ ನಾವೇನ್ ಮಾಡಿರ್ತೀವಿ, ಎಕ್ಸ್ಟರ್ನಲ್ ಫ್ಯೂಸ್ ಪವರ್ ಕಾರ್ಡ್ ಹಾಕಿರ್ತೀವಿ. ಇದರಲ್ಲಿ ಈ ಪರ್ಟಿಕ್ಯುಲರ್ ಫ್ಯೂಸ್ ಏನಿದೆ, ಈ ಫ್ಯೂಸ್ ನಿಮ್ಮ ಪವರ್ ಓವರ್ಲೋಡ್ ಆದ್ರೆ ಅದನ್ನ ಪವರ್ ಓವರ್ಲೋಡ್ ಆದಾಗ ಫ್ಯೂಸ್ ಬ್ರೇಕ್ ಆಗ್ಬಿಟ್ಟು ನಿಮ್ಮ ಟಿವಿನ ಸೇಫ್ ಗಾರ್ಡ್ ಮಾಡ್ಬಿಡುತ್ತೆ. ಸೊ ಇದು ತುಂಬಾ ಸೇಫ್ ಆಗಿರುತ್ತೆ. ನಮ್ಗೆ ಹೇಗಿತ್ತು ಅಂತ ನಾನೊಂದು ಸ್ಟ್ಯಾಟಿಸ್ಟಿಕ್ಸ್ ಹೇಳ್ತೀನಿ. 2020 ಮುಂಚೆ ನಮ್ಮ ಹತ್ರ ಆಲ್ಮೋಸ್ಟ್ 13% ಎಲೆಕ್ಟ್ರಿಕಲ್ ಡ್ಯಾಮೇಜ್ ಕೇಸಸ್ ಬರ್ತಿತ್ತು. ವಿಚ್ ಮೀನ್ಸ್ ಪ್ರತಿ 100 ಟಿವಿಸ್ ಅಲ್ಲಿ
13 ಟಿವಿಸ್ ನಮಗೆ ರಿಟರ್ನ್ ಬರ್ತಿತ್ತು. ಹೇಗೆ? ಎಲೆಕ್ಟ್ರಿಕಲ್ ಡ್ಯಾಮೇಜಸ್, ಮದರ್ ಬೋರ್ಡ್ ಸುಟ್ಟೋಯ್ತು, ಇದು ಅದು ಅಂತ. ಈಗಿನ ಸಿಚುಯೇಷನ್ ಅಲ್ಲಿ 2024 ಅಲ್ಲಿ ನಮಗೆ ನಾಟ್ ಈವನ್ 1% ಎಲೆಕ್ಟ್ರಿಕಲ್ ಇಶ್ಯೂಸ್ ಇಂದ ಬ್ಯಾಕ್ ಆಗೋ ಟಿವಿಸ್ ಕೂಡ ಇಲ್ಲ. ಅದಕ್ಕೆ ಏನು ಐ ಮೀನ್ ಸೊಲ್ಯೂಷನ್ ಅಂದ್ರೆ ಫ್ಯೂಸ್ ಪವರ್ ಕಾರ್ಡ್ ನಿಜವಾಗ್ಲೂ ರೈಡೆಕ್ಸ್ ಸೇವ್ ಮಾಡಿದೆ. ನೆಕ್ಸ್ಟ್ ಲೆಟ್ಸ್ ಹೋಗೋಣ, ಲೆಟ್ಸ್ ಗೋ. ಇದು ಬಂದ್ಬಿಟ್ಟು ಒಂದು ಮದರ್ ಬೋರ್ಡ್, ನಮ್ಮ ಟಿವಿಯ ಮದರ್ ಬೋರ್ಡ್. ನಮ್ಮ ಟಿವಿಯ ಮದರ್ ಬೋರ್ಡ್ ಅಲ್ಲಿ 2 ಡಿಫ್ರೆಂಟ್ ವೇರಿಯೇಷನ್ಸ್ ಇರುತ್ತೆ. ಐ ಮೀನ್ ಇಲ್ಲಿ ಬಂದ್ಬಿಟ್ಟು ಲೆಫ್ಟ್ ಸೈಡ್ ಅಲ್ಲಿ ಬಂದ್ಬಿಟ್ಟು ಒಂದು ಸ್ಟೆಬಿಲೈಸೇಷನ್ ಯೂನಿಟ್, ರೈಟ್ ಸೈಡ್ ಬಂದ್ಬಿಟ್ಟು ನೀವೇನ್ ಮಾಡ್ಬೋದು, ಇದು MLB ಅಂತಾರೆ, ಮದರ್ ಬೋರ್ಡ್ ಲಾಜಿಕ್ ಬೋರ್ಡ್ ಅಂತ. ಇದು ಲಾಜಿಕ್ ಸಿಸ್ಟಮ್, ಇದು ಬಂದ್ಬಿಟ್ಟು ಪವರ್ ಸಿಸ್ಟಮ್. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನಿಮ್ಗೆ ಗೊತ್ತಿರಬಹುದು ಆರ್ಯಾ ಅಂತ. ಇದು ನಮ್ಮ ಟಿವಿಯಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಗಿರುತ್ತೆ. ನಮ್ಮ ಹ್ಯೂಮನ್ಸ್ ಅಲ್ಲಿ ಹೇಗೆ ಬ್ರೈನ್ ಇರುತ್ತೋ ಅದೇ ತರ ಟಿವಿಯ ಬ್ರೈನ್ ಬಂದ್ಬಿಟ್ಟು ನಮ್ಮ ಆರ್ಯಾ ಚಿಪ್ಸೆಟ್. ನಮ್ಮ ಆರ್ಯಾ ಚಿಪ್ಸೆಟ್ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್, ಈ ಪರ್ಟಿಕ್ಯುಲರ್ ಚಿಪ್ಸೆಟ್ ಅಲ್ಲಿ ಬಂದ್ಬಿಟ್ಟು 4 GB ರ್ಯಾಮ್ ಇರುತ್ತೆ, 32 GB ಇಂಟರ್ನಲ್ ಸ್ಟೋರೇಜ್ ಇರುತ್ತೆ, ಅಪ್ ಟು 128 GB ಎಕ್ಸ್ಪ್ಯಾಂಡಬಲ್ ಸ್ಟೋರೇಜ್. ಎಕ್ಸ್ಪ್ಯಾಂಡ್ ಕೂಡ ಮಾಡಬಹುದು. ಬಟ್ ವೇರಾಸ್ ನೀವು ಬೇರೆ ಎಲ್ಲಾ ಬ್ರ್ಯಾಂಡ್ ಟಿವಿಸ್ ಅಲ್ಲಿ ನೋಡಿದ್ರು ಅಟ್ಲೀಸ್ಟ್ 1.5 GB ರ್ಯಾಮ್ ಇಂದ 2 GB ರ್ಯಾಮ್ ಅಷ್ಟೇ ಕೊಡೋದು. 4 GB ಯಾರು ಕೊಡಲ್ಲ, ಎಕ್ಸ್ಪ್ಯಾಂಡಬಲ್ ಯಾರು ಕೊಡಲ್ಲ. 32 GB ಇಂಟರ್ನಲ್ ಸ್ಟೋರೇಜ್ ಸ್ವಲ್ಪ ಜನ ಕೊಡ್ತಾರೆ, ಅವ್ರು ಸ್ವಲ್ಪ ಬ್ರ್ಯಾಂಡ್ಸ್ ಕೊಡ್ತಾರೆ, ಬಟ್ ರೈಡೆಕ್ಸ್ ಅಲ್ಲಿ ಅದು ತುಂಬಾ ಕಾಮನ್ ಆಗ್ಬಿಟ್ಟಿದೆ. ಸೊ ಈ ತರ ಇರುತ್ತೆ. ಮತ್ತೆ ಆಂಡ್ರಾಯ್ಡ್ 11 AOSP, ಆಂಡ್ರಾಯ್ಡ್ 11 ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ. ಆಂಡ್ರಾಯ್ಡ್ 11 ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಒಂದು ಪವರ್ಫುಲ್ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಎಕೋ ಸಿಸ್ಟಮ್ ಅಲ್ಲಿ ಇರೋದು. ನಿಮ್ಮ ಯಾವುದೇ ಬ್ರ್ಯಾಂಡ್ ರೆಗ್ಯುಲರ್ ಆಂಡ್ರಾಯ್ಡ್ ಟಿವಿ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ತುಂಬಾ ಡಿಫರೆನ್ಸ್ ಇರುತ್ತೆ ಇದಕ್ಕಿಂತ. ಏನ್ ಮೇಜರ್ ಡಿಫರೆನ್ಸ್ ಅಂತ ಹೇಳ್ತೀನಿ. ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದೆ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಹಂಡ್ರೆಡ್ಸ್ ಆಫ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರಾ, ಬೇಕಾದದ್ದೆಲ್ಲ. ಅರೆ ನಿಮ್ ಟಿವಿಯಲ್ಲಿ ಇನ್ಸ್ಟಾಲ್ ಮಾಡ್ಬೋದಾ? ಇಲ್ಲ ಸರ್, ಮಾಡಕ್ಕಾಗಲ್ಲ. ಬಿಕಾಸ್ ನಿಮ್ ಟಿವಿ ಆಪರೇಟಿಂಗ್ ಸಿಸ್ಟಮ್ ತುಂಬಾ ರೆಸ್ಟ್ರಿಕ್ಟೆಡ್ ಆಗಿರುತ್ತೆ. ನಾವು ಅದನ್ನೇ ಫ್ರೀ ಮಾಡಿದೀವಿ. ಯಾವ ತರ ಸರ್? ಆಂಡ್ರಾಯ್ಡ್ ಓಪನ್ ಸೋರ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ನಿಮ್ಮ ಮೊಬೈಲ್ ಫೋನ್ ಮತ್ತು ಕಂಪ್ಯೂಟರ್ ಅಲ್ಲಿ ಏನೇನು ಅಪ್ಲಿಕೇಶನ್ಸ್ ಹಾಕ್ಬೋದು ಎಲ್ಲ ಅಪ್ಲಿಕೇಶನ್ ನಿಮ್ ಟಿವಿಯಲ್ಲಿ ಇನ್ಸ್ಟಾಲ್ ಮಾಡ್ಬೋದು. ವಿಚ್ ಮೀನ್ಸ್ ನಿಮ್ಮ ಟಿವಿ ಜಸ್ಟ್ ಒಂದು ಬೋರಿಂಗ್ ಟಿವಿ ಆಗಿರಲ್ಲ, ನಿಮ್ಮ ಟಿವಿ ಒಂದು ಕಂಪ್ಯೂಟರ್ ತರ ವರ್ಕ್ ಮಾಡುತ್ತೆ, ಒಂದು ಮೊಬೈಲ್ ಫೋನ್ ತರ ವರ್ಕ್. ದೊಡ್ಡ ಸೈಜ್ ಮೊಬೈಲ್ ಫೋನ್. ಲೆಟ್ಸ್ ನೀವು ನಮ್ 65 ಇಂಚಸ್ ಟಿವಿ ನೋಡಿದೆ ಅಂದ್ರೆ ಅದೊಂದು 65 ಇಂಚಸ್ ಮೊಬೈಲ್ ಫೋನ್ ತರ ವರ್ಕ್ ಆಗುತ್ತೆ. ಇದರಿಂದ ಬೆನಿಫಿಟ್ ಏನು ಅಂತ ನೆಕ್ಸ್ಟ್ ಫರ್ದರ್ ಹೇಳ್ತೀನಿ. ಸೊ ಅದಕ್ಕೆ ಮುಂಚೆ ಇನ್ನೊಂದು ಫೀಚರ್ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ನೋಡಿ, ಇದು ಬಂದ್ಬಿಟ್ಟು ಡಿಲೆಡ್ ಬ್ಯಾಕ್ ಲೈಟ್ ಅಂತ. ಸೊ ನಮ್ಮ ವೇರಿಯೇಷನ್ ಏನಿರುತ್ತೆ ಅಂದ್ರೆ PD ಲೆಡ್ ಅಂತ. ಸೊ PD ಲೆಡ್ ಪ್ಯಾರಲಲ್ ಡೈರೆಕ್ಟ್ LED ಏನಾಗುತ್ತೆ, ಏನಾದ್ರೂ ಒನ್ ಲೈಟ್ ಇದ್ರಲ್ಲಿ ಏನಾದ್ರೂ ಹೋಗಿದೆ ಅಂದ್ರೆ ಬೇರೆ ಬ್ರಾಂಡ್ಸ್ ಅಲ್ಲಿ ಎಂಟೈರ್ ಟಿವಿ ಆಫ್ ಆಗ್ಬಿಡುತ್ತೆ. ನಮ್ದ್ರಲ್ಲಿ ಆತರ ಇರಲ್ಲ. ಒನ್ ಲೈಟ್ ಹೋದ್ರೂ ಬೇರೆ ಎಲ್ಲ ಕಾಂಪನ್ಸೇಟ್ ಮಾಡ್ಬಿಟ್ಟು ಟಿವಿನ ಚೆನ್ನಾಗಿ ಬರೋ ತರ ಫೆಸಿಲಿಟೇಟ್ ಮಾಡುತ್ತೆ. ಇದು ಸದಾ ಸ್ಪೆಷಲ್ ಆಗಿರುತ್ತೆ ರೈಡೆಕ್ಸ್ ಬ್ರ್ಯಾಂಡ್ ಅಲ್ಲಿ. ಬೇರೆ ಬ್ರ್ಯಾಂಡ್ ಇವೆಲ್ಲ ಫೀಚರ್ಸ್ ಬೇರೆ ಯಾವ ಬ್ರ್ಯಾಂಡ್ ಅಲ್ಲೂ ಇಲ್ವಲ್ಲ? ಬೇರೆ ಯಾವ ಬ್ರ್ಯಾಂಡ್ ಅಲ್ಲೂ ಇಲ್ಲ. ಫರ್ದರ್ ಇನ್ನೂ ತುಂಬಾ ಫೀಚರ್ಸ್ ಇದೆ. ಪ್ರಾಬಬಲಿ ನೀವೇ ಶಾಕ್ ಆಗ್ತೀರಾ. ಬನ್ನಿ ಕೂತು ಮಾತಾಡೋಣ. ನಿಮ್ ಟಿವಿ ಬಗ್ಗೆ ಮೆಕ್ಯಾನಿಸಮ್ ಅಂತ ನಾವು ನೋಡಿದ್ವಿ. ಈಗ ಮೇನ್ಲಿ ಫೀಚರ್ಸ್ ಯಾವ ತರ ರನ್ ಆಗುತ್ತೆ, ಟಿವಿ ಹೇಗಿದೆ ಅಂತ ಡೆಮೋ ತೋರಿಸ್ತೀರಾ ಸರ್? ಡೆಫಿನೆಟ್ಲಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ನೀವು ಪ್ರೀವಿಯಸ್ಲಿ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಳಿದ್ರಿ ಫ್ಯೂಚರ್ ಟಿವಿ ಅಂತ. ಇದು ಬಂದ್ಬಿಟ್ಟು ರೈಡೆಕ್ಸ್ 55 ಇಂಚಸ್ OLED ಫ್ಯೂಚರ್ ಟಿವಿ. ನಮ್ಮ ಹತ್ರ QLED ಕ್ವಾಂಟಮ್ ಡಾಟ್ LED ಟಿವಿಸ್ ಇದೆ, OLED ಟಿವಿಸ್ ಕೂಡ ಇದೆ. ಇದು 55 ಇಂಚಸ್ OLED ಫ್ಯೂಚರ್ ಟಿವಿ. ಫ್ಯೂಚರ್ ಟಿವಿ ಅಂತಿದ್ವಿ. ಏನಪ್ಪಾ ಫ್ಯೂಚರ್ ಟಿವಿ ಅಂತ ನೀವು ಕೇಳಿದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ, ಫ್ಯೂಚರ್ ಟಿವಿಯಲ್ಲಿ FUTURE ಸ್ಪೇಸ್ ಟಿವಿ ಅಂತ ಒಂದು ಐ ಮೀನ್ ಲೆಟರ್ ಕಾಂಬಿನೇಷನ್ ಇರುತ್ತೆ. FU ಅಂದ್ರೆ ಫ್ರೆಂಡ್ಲಿ ಯೂಸಬಲ್, TU ಅಂದ್ರೆ ಟೈಮ್ಲಿ ಅಪ್ಗ್ರೇಡಬಲ್, RE ಅಂದ್ರೆ ರಿವರ್ಸ್ ಇಂಜಿನಿಯರ್ ಟೆಲಿವಿಷನ್ ಅಂತ. ಫ್ರೆಂಡ್ಲಿ ಯೂಸಬಲ್, ಟೈಮ್ಲಿ ಅಪ್ಗ್ರೇಡಬಲ್, ರಿವರ್ಸ್ ಇಂಜಿನಿಯರ್ ಟೆಲಿವಿಷನ್. ಅಂದ್ರೆ ಈಸಿ ಟು ಯೂಸ್ ಮಾಡಬಹುದು, ಫ್ಯೂಚರ್ ಅಲ್ಲಿ ಅಪ್ಗ್ರೇಡ್ ಮಾಡಬಹುದು. ಎಕ್ಸಾಕ್ಟ್ಲಿ. ಸೊ ನಾನು ನಿಮಗೆ ಕನ್ನಡದಲ್ಲೂ ಇದನ್ನ ಹೇಳ್ತೀನಿ. ಬಳಕೆದಾರರ ಸ್ನೇಹಿ, ಸಮಯೋಚಿತವಾಗಿ ನವೀಕರಿಸಬಹುದಾದ ಮತ್ತು ಮೂಲ ತತ್ವವನ್ನು ಆವಿಷ್ಕರಿಸಲಾದ ದೂರದರ್ಶನ ಅಂತ. ಫ್ಯೂಚರ್ ಟಿವಿಯ ಕನ್ನಡ ಅಬ್ರಿವೇಶನ್ ಇದು. ಪ್ಯೂರೆಸ್ಟ್ ಕನ್ನಡ ಅಬ್ರಿವೇಶನ್. ಸೊ ಫ್ಯೂಚರ್ ಟಿವಿ ಹೇಗೆ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ನೀವು
ನಿಮ್ಮ ಒಂದು ಯೂಟ್ಯೂಬ್ ಅಪ್ಲಿಕೇಶನ್ ಹೋಗ್ತೀರಾ, ಯೂಟ್ಯೂಬ್ ಅಪ್ಲಿಕೇಶನ್ ಅಲ್ಲಿ ನೀವು ಒಂದು 4K ವಿಡಿಯೋ ಅಂತ ಸರ್ಚ್ ಮಾಡಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು 27 to 28 ಟೈಮ್ಸ್ ಬಟನ್ಸ್ ನ ಕ್ಲಿಕ್ ಮಾಡಬೇಕಾಗುತ್ತೆ. ವೇರ್ ಆಸ್ ಫ್ಯೂಚರ್ ಟಿವಿಯಲ್ಲಿ ಹೇಗಿರುತ್ತೆ ಅಂದ್ರೆ ಇದೊಂದು ಜೈರೋಸ್ಕೋಪ್ ರಿಮೋಟ್. ಮೇ ಬಿ ಕ್ಲೋಸ್ ಅಪ್ ಬನ್ನಿ, ನಾನು ನಿಮ್ಗೆ ತೋರಿಸ್ತೀನಿ. ಇದೊಂದು ಜೈರೋಸ್ಕೋಪ್ ರಿಮೋಟ್. ಇದರಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೀಬೋರ್ಡ್ ಕೂಡ ಇರುತ್ತೆ, ಇದರಲ್ಲಿ ಮೌಸ್ ಪಾಯಿಂಟರ್ ಕೂಡ ಬರುತ್ತೆ. ನೀವೇನ್ ಮಾಡ್ಬೋದು, ಎಂಟೈರ್ ಟಿವಿನ ವಿತ್ ಮೌಸ್ ಪಾಯಿಂಟರ್ ಯೂಸ್ ಮಾಡಿ ಯಾವುದೇ ಪಾಯಿಂಟ್ ಆಫ್ ಸ್ಕ್ರೀನ್ ಅಲ್ಲಿ ಕೂಡ ನ್ಯಾವಿಗೇಟ್ ಮಾಡಬಹುದು. ಕಂಪ್ಯೂಟರ್ ಮೌಸ್ ಹೇಗೆ ಬರುತ್ತೆ ಎಕ್ಸಾಕ್ಟ್ಲಿ ಸೇಮ್ ಟೈಪ್ ಅಲ್ಲಿ ನೀವು ಮಾಡಬಹುದು. ಅದೇ ಬಳಕೆದಾರರ ಸ್ನೇಹಿ. ಓಕೆ, ಮತ್ತೆ ಸಮಯೋಚಿತವಾಗಿ ನವೀಕರಿಸಬಹುದಾದ ದೂರದರ್ಶನ ಅಂತ ಹೇಳ್ತೀವಲ್ಲ. ಸಿ ಲೆಟ್ಸ್ ಸೇ ಈಗ 2024 ಏಪ್ರಿಲ್ ಆಯ್ತು, ಬೈ 2025 ಇಲ್ಲ 26 ನಿಮ್ಮ ಹಳೆ ಟಿವಿ ಏನಾಗುತ್ತೆ, ನೀವು ಪರ್ಚೇಸ್ ಮಾಡೋ ಟಿವಿ 2024 ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ, 26ಗೆ ಇನ್ನೂ ಸ್ಲೋ ಡೌನ್ ಆಗುತ್ತೆ, 27ಗೆ ಹೋಯ್ತು, 3 to 4 years. ಸೊ ಹೊಸ ಫೀಚರ್ಸ್ ಬಂದ್ಬಿಟ್ಟಿರುತ್ತೆ. ಸಿ ಇಲ್ಲಿ ಪ್ರಾಬ್ಲಮ್ ಏನಂತಂದ್ರೆ ಟಿವಿಯಲ್ಲಿ ಅಡ್ವಾನ್ಸ್ಮೆಂಟ್ಸ್ ಬರ್ತಾ ಇದೆ, ಫೀಚರ್ಸ್ ಬರ್ತಾ ಇರುತ್ತೆ. ಅರೆ ನೀವು ಪ್ರತಿ ಸಾರಿ ಆ ಫೀಚರ್ಸ್ ನ ಐ ಮೀನ್ ನಿಮ್ಮ ಟಿವಿಸ್ ಅಲ್ಲಿ ಯೂಸ್ ಮಾಡಬೇಕು ಅಂದ್ರೆ ಹೊಸ ಟಿವಿನೇ ಪರ್ಚೇಸ್ ಮಾಡಬೇಕು. ನಾವೇನ್ ಮಾಡಿದ್ವಿ, ನಮ್ಮ ಕಸ್ಟಮರ್ಸ್ ಯಾರು ಇರ್ತಾರೆ, ನಮ್ಮ ಕಸ್ಟಮರ್ಸ್ ಪರ್ಚೇಸಸ್ ಯಾರು ಇರ್ತಾರೆ, ಅವ್ರ ಹತ್ರ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಮೌಂಟ್ ಇನ್ವೆಸ್ಟ್ ಮಾಡಿಸೋದಕ್ಕಿಂತ ಒಂದು ರೈಟ್ ಸೆಟ್ ಆಫ್ ಅಮೌಂಟ್ ನ ಮಾತ್ರ ನಾವು ಇನ್ವೆಸ್ಟ್ ಮಾಡಿಸ್ತೀವಿ. ಸಿ ಲೆಟ್ಸ್ ಸೇ ಒಂದು 30,000 rupees ಟಿವಿ, ಅದು 3 ವರ್ಷ ಬಳಕೆ ಬಂದ್ಬಿಟ್ಟು ವೇಸ್ಟ್ ಆದ್ರೆ ಮತ್ತೆ ಏನ್ ಯೂಸ್ ಇರುತ್ತೆ, ಇಟ್ಸ್ ನಾಟ್ ವರ್ತ್ ಇಟ್. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಈ ಪರ್ಟಿಕ್ಯುಲರ್ ಸ್ಪ್ಲಿಟ್ ಬೋರ್ಡ್ ಆರ್ಕಿಟೆಕ್ಚರ್ ಅಂತ ಬರುತ್ತೆ, ಅಲ್ಲಿ ಈ ಆರ್ಯಾ ಚಿಪ್ಸೆಟ್ ನಿಮ್ಗೆ ಪ್ರೀವಿಯಸ್ಲಿ ಅಲ್ಲಿ ತೋರಿಸ್ದಲ್ಲ, ಆ ಚಿಪ್ಸೆಟ್ ನ ರಿಪ್ಲೇಸ್ ಮಾಡಿದ್ರೆ ಸಾಕು, ನಿಮ್ಮ ಎಂಟೈರ್ ಟಿವಿಯ ಫೀಚರ್ಸ್ ಎಲ್ಲ ಚೇಂಜ್ ಆಗೋದು. ಎಕ್ಸಾಕ್ಟ್ಲಿ, ವಿಚ್ ಮೀನ್ಸ್ ನೀವು ಒಂದು ಟಿವಿ ಪರ್ಚೇಸ್ ಮಾಡಿದ್ರೆ 2024 ಅಲ್ಲಿ ರೈಡೆಕ್ಸ್ ಫ್ಯೂಚರ್ ಟಿವಿನ 2027ಗೆ ಅದು ಸ್ಲೋ ಡೌನ್ ಆಯ್ತು ಅಂದ್ರೆ ಎಂಟೈರ್ ಟಿವಿ ಚೇಂಜ್ ಮಾಡೋ ಬದಲು ಒಂದು ಪಾಮ್ ಸೈಜ್ ಆರ್ಯಾ ಚಿಪ್ಸೆಟ್ ಏನ್ ಬರುತ್ತೆ, ಆ ಚಿಪ್ಸೆಟ್ ನ ಚೇಂಜ್ ಮಾಡಿದ್ರೆ ಸಾಕು, ನಿಮ್ಮ ಟಿವಿಯ ಸ್ಟೋರೇಜ್, ನಿಮ್ಮ ಟಿವಿಯ ರ್ಯಾಮ್, ನಿಮ್ಮ ಟಿವಿಯ ಪ್ರೊಸೆಸಿಂಗ್ ಕೇಪಬಿಲಿಟಿ ಎಲ್ಲ ಚೇಂಜ್ ಆಗುತ್ತೆ. ಫುಲ್ ಹೊಸ ಟಿವಿನೇ ಆಗ್ಬಿಡುತ್ತೆ. ಎಕ್ಸಾಕ್ಟ್ಲಿ. ಸೊ ಹೊಸ ಟಿವಿಗೆ ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ರೈಟ್. ಮತ್ತೆ ಇನ್ನೊಂದು ಹೇಳ್ತೀನಿ, ಈ ಫ್ಯೂಚರ್ ಟಿವಿಯ ಒನ್ ಆಫ್ ದಿ ಬೆಸ್ಟ್ ಅಡ್ವಾಂಟೇಜ್ ಅಂತ ಏನ್ ಹೇಳ್ತೀನಿ ಅಂದ್ರೆ, ಸಿ ನಿಮ್ಗೆ ಅಪ್ಲಿಕೇಶನ್ಸ್ ಹೇಳ್ದಲ್ಲ, ಗೂಗಲ್ ಪ್ಲೇ ಸ್ಟೋರ್ ನೋಡಿ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಯಾವ ತರ ಇರುತ್ತೆ, ಸೇಮ್ ಗೂಗಲ್ ಪ್ಲೇ ಸ್ಟೋರ್ ಬರುತ್ತೆ. ಅಲ್ಲಿ ನೀವು ಕ್ಲೋಸ್ ಅಪ್ ಆಗಿ ನೋಡಿದ್ರೆ ಅಂದ್ರೆ ಗೂಗಲ್ ಶೀಟ್ಸ್ ಇದೆ, ಅದು ಬಂದ್ಬಿಟ್ಟು ನೀವು ನಿಮ್ಮ ಎಕ್ಸೆಲ್ ತರ ಯೂಸ್ ಮಾಡಬಹುದು. ಸ್ಪಾಟಿಫೈ ಇದೆ, ಮಿರಕಾಸ್ಟ್ ಇದೆ, ಪ್ರೈಮ್ ವಿಡಿಯೋ ಇದೆ, ನಿಮಗೆ ಗೇಮ್ಸು ಇದೆ. ನಿಮಗೆ ಎಂಟರ್ಟೈನ್ಮೆಂಟ್ ಇಂದ ಹಿಡಿದು, ಟಿವಿ ನಿಮಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟ್ ಪರ್ಪಸ್ಗೆ, ಎಂಟರ್ಟೈನ್ಮೆಂಟ್ ಇಂದ ಹಿಡಿದು ನಿಮಗೆ ವರ್ಕ್ ಕೂಡ ಹೆಲ್ಪ್ ಆಗುತ್ತೆ. ನಮಗೆ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ, ಇನ್ನೊಂದು 65 inches ಟಿವಿ ತೋರಿಸ್ತೀನಿ, ಅದಕ್ಕೆ ಕ್ಯಾಮೆರಾ ಅಟ್ಯಾಚ್ ಮಾಡಿದೀವಿ. ನೀವು ಲಿಟ್ರಲಿ ಮೊಬೈಲ್ ಫೋನ್ ನಲ್ಲಿ ವಿಡಿಯೋ ಕಾಲ್ ಮಾಡಿದಾಗೆ ನೀವು ವಿಡಿಯೋ ಕಾಲ್ ಮಾಡಬಹುದು. ಸೇಮ್ ಮೊಬೈಲ್ ತರಾನೇ ನೀವು ಯೂಸ್ ಮಾಡ್ಕೊಳ್ಬಹುದು, ಆದ್ರೆ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ, ಕಂಪ್ಲೀಟ್ ದೊಡ್ಡ ಸೈಜ್ ಅಲ್ಲಿ ಇರುತ್ತೆ. ಸೊ ಇಷ್ಟೆಲ್ಲ ಹೇಳ್ತಿದೀವಿ, ಏನಪ್ಪಾ ಇವರು ಇಷ್ಟೆಲ್ಲ ಫೀಚರ್ಸ್ ಎಲ್ಲ ಹೇಳ್ತಿದ್ದಾರೆ, ಪ್ರೈಸಿಂಗ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೀವು ಯೋಚನೆ ಮಾಡ್ತಿರ್ತೀರ ತಾನೆ. ಅನದರ್ 5 minutes ನಿಮ್ಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಸೊ ಬನ್ನಿ ಒಳಗಡೆ ಡೆಮೋ ತೋರಿಸ್ತೀನಿ ನಿಮ್ಗೆ. 65 inches ಮಾಡೆಲ್ ತೋರಿಸ್ತೀನಿ. ಇದು 65 inch ಟಿವಿ ಇದೆ ಸರ್ ಇದು. ರೈಟ್. ಸೊ ಇದು ಬಂದ್ಬಿಟ್ಟು ರೈಡೆಕ್ಸ್ ಫ್ಯೂಚರ್ ಟಿವಿ 65 inches 2024 ಮಾಡೆಲ್, ಲೇಟೆಸ್ಟ್ ಮಾಡೆಲ್ ಫುಲ್. ರೈಟ್. ಪ್ರೀವಿಯಸ್ಲಿ ಹೇಗಿತ್ತು ಅಂದ್ರೆ 2023 ಮಾಡೆಲ್ ಇತ್ತು. 2023 ಮಾಡೆಲ್ ನ ಡಿಸೆಂಬರ್ ಅಲ್ಲಿ ಏನಿತ್ತು ನಮ್ಮ ಫ್ಲಾಶ್ ಸೇಲ್ಸ್ ಎಲ್ಲ ಇತ್ತು, ಆ ಪರ್ಟಿಕ್ಯುಲರ್ ಫ್ಲಾಶ್ ಸೇಲ್ಸ್ ಅಲ್ಲಿ ಎಲ್ಲ ಸ್ಟಾಕ್ ಔಟ್ ಮಾಡಿ 2024 ಮಾಡೆಲ್ಸ್ ಬಂದಿದೆ. 2023ಗೆ 2024 ಡಿಫರೆನ್ಸ್ ಏನಂದ್ರೆ ನಮ್ಮ ಎಂಟೈರ್ ಪ್ಯಾನಲ್ ಇದಲ್ಲ, ಸೊ ನಮ್ಮ ಪ್ಯಾನಲ್ ಡಿಸ್ಪ್ಲೇ ಕೇಪಬಿಲಿಟೀಸ್ ನೆಲ್ಲ ಸ್ವಲ್ಪ ಇನ್ಕ್ರೀಸ್ ಮಾಡಿ, ಒಳ್ಳೆ ಕಾಂಟ್ರಾಸ್ಟ್ ಎಲ್ಲ ಇನ್ಕ್ರೀಸ್ ಮಾಡಿ, ಇನ್ನು ಇಮೇಜ್ ಮ್ಯಾಜಿಕ್ ಅಂತ ಇದೆ ನಮ್ಮ ಪಿಕ್ಚರ್ ಇಂಜಿನ್, ಅದನ್ನು ಕೂಡ ಡೆವಲಪ್ ಮಾಡಿ ಆಪ್ಟಿಮೈಸ್ ಮಾಡಿದ್ವಿ. ಸೊ ಲೇಟೆಸ್ಟ್ ಆಗಿ ಇನ್ನೂ ಹೊಸ ಫೀಚರ್ಸ್ ಎಲ್ಲ ಆಡ್ ಮಾಡಿದ್ರೆ. ರೈಟ್. ಸೊ ಹೊಸ ಫೀಚರ್ಸ್ ಇನ್ ದ ಸೆನ್ಸ್ ಇನ್ ಟರ್ಮ್ಸ್ ಆಫ್ ಡಿಸ್ಪ್ಲೇ ತುಂಬಾ ಡೆವಲಪ್ಮೆಂಟ್ ನಡೆದಿದೆ. 2023 ಡಿಸ್ಪ್ಲೇ ಏನಿತ್ತು, 2024 ಡಿಸ್ಪ್ಲೇ ತುಂಬಾ ಚೆನ್ನಾಗಿ ಬರೋಕೆ ಸ್ಟಾರ್ಟ್ ಆಗಿದೆ. ಟಿವಿ ಕಂಪ್ಲೀಟ್ ಮೊಬೈಲ್ ತರಾನೇ ಇರುತ್ತೆ ಅಂದ್ರೆ, ನಾವು ಮೊಬೈಲ್ ಅಲ್ಲೆಲ್ಲ ವಿಡಿಯೋ ಕಾಲ್ ಮಾಡ್ತಾ ಇರ್ತೇವೆ ಸರ್, ಇದ್ರಲ್ಲೂ ಮಾಡಬಹುದಾ? ಸಿ ನಿಮ್ಗೆ ಎಷ್ಟೋ ವಿಡಿಯೋ ಕಾಲಿಂಗ್ ಅಪ್ಲಿಕೇಶನ್ಸ್ ಇದೆ. ಲೆಟ್ಸ್ ಸೇ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ಮಾಡಬಹುದು, ಝೂಮ್ ಅಲ್ಲಿ ವಿಡಿಯೋ ಕಾಲ್ ಮಾಡಬಹುದು, ಗೂಗಲ್ ಮೀಟ್ ಅಲ್ಲಿ ವಿಡಿಯೋ ಕಾಲ್ ಮಾಡಬಹುದು, ಸಿಸ್ಕೋ ವೆಬ್ಎಕ್ಸ್ ಮಾಡಬಹುದು. ಇವೆಲ್ಲದರಲ್ಲೂ ವಾಟ್ಸ್ಆಪ್ ಒಂದು ಬಿಟ್ಟು ಎಲ್ಲ ಬೇರೆ ಅಪ್ಲಿಕೇಶನ್ಸ್ ಅಲ್ಲೂ ನೀವು ವಿಡಿಯೋ ಕಾಲ್ ಮಾಡಬಹುದು. ನಮ್ಮ ಹತ್ರ ಎಷ್ಟೋ ಜನ ಡ್ಯೂರಿಂಗ್ ಕೋವಿಡ್
2020 ಕೋವಿಡ್ ಟೈಮಲ್ಲಿ ಎಷ್ಟೋ ಜನ ಪೇರೆಂಟ್ಸ್ ಅವ್ರ ಮಕ್ಕಳ ಆನ್ಲೈನ್ ಎಜುಕೇಶನ್ಗೋಸ್ಕರ ನಮ್ಮ ಹತ್ರ ಟಿವಿಸ್ ಪರ್ಚೇಸ್ ಮಾಡಿ ನಮ್ಮ ಟಿವಿಯಿಂದ ಆನ್ಲೈನ್ ಎಜುಕೇಶನ್ ಫೆಸಿಲಿಟೇಟ್ ಮಾಡಿರೋರು ಇದ್ದಾರೆ. ಸೊ ಕ್ಯಾಮ್ರಾನ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಇದೊಂದೇ ಅಲ್ಲ, ನಮ್ಮ ಟಿವಿಸ್ ಯಾವ ತರ ಆಗಿದೆ ಅಂತಂದ್ರೆ ಹೋಮ್ ಎಂಟರ್ಟೈನ್ಮೆಂಟ್ ಬಿಟ್ಟು ಮತ್ತೆ ಹೋಮ್ ಅಪ್ಲಿಕೇಶನ್ ಬಿಟ್ಟು ಮನೆಯಲ್ಲಿ ಯೂಸ್ ಮಾಡೋದು ಬಿಟ್ಟು ಎಷ್ಟೋ ಕಂಪನೀಸ್ಗೆ ನಾವು ನಮ್ಮ ಟಿವಿಸ್ ನ ಕೊಡ್ತಿದೀವಿ. ಕಂಪನೀಸ್ ಎಲ್ಲ ಮೀಟಿಂಗ್ಸ್ ಅಲ್ಲೂ ಆಲ್ ಓವರ್ ಪ್ಯಾನ್ ಇಂಡಿಯಾ ಯಾವುದೇ ಬ್ರ್ಯಾಂಡ್ ಈ ತರ ಟಿವಿಸ್ ನ ಏನದು ಕಂಪನೀಸ್ಗೆ ಕೊಡ್ತಿಲ್ಲ ಅಟ್ ರೈಟ್ ಕಾಸ್ಟ್. ಸಿ ಕಂಪನೀಸ್ಗೂ ರೈಟ್ ಕಾಸ್ಟ್ ಅಲ್ಲಿ ಬೇಕಾಗುತ್ತೆ. ಒಂದು ಕಾನ್ಫರೆನ್ಸ್ ರೂಮ್ ಸೆಟಪ್ ಮಾಡ್ಬೇಕಂದ್ರೆ ನಿಮ್ಗೆ 7 to 8 lakh rupees ಇನ್ವೆಸ್ಟ್ ಮಾಡಬೇಕು ಕಾನ್ಫರೆನ್ಸ್ ಸಿಸ್ಟಮ್ ಮೇಲೆ. ವೇರ್ ಆಸ್ ಸೇಮ್ ಥಿಂಗ್ ನ ವಿತೌಟ್ ಕಾಂಪ್ರಮೈಸಿಂಗ್ ಎನಿ ಟೈಪ್ ಆಫ್ ಕ್ವಾಲಿಟಿ, ವೆದರ್ ಫಿಸಿಕಲ್ ಕ್ವಾಲಿಟಿ ಆರ್ ಆಪರೇಷನಲ್ ಕ್ವಾಲಿಟಿ ಆರ್ ಎನಿಥಿಂಗ್, ಕಾಂಪ್ರಮೈಸ್ ಆಗ್ದಿರನೆ ನಾವು ಅರೌಂಡ್ 80 to 90,000 ಅಲ್ಲಿ ಅದನ್ನ ಕ್ಲೋಸ್ ಮಾಡ್ತಿದ್ವಿ. ವಿಚ್ ಮೀನ್ಸ್ ಟೆಕ್ನಾಲಜಿ ಡೆವಲಪ್ ಆದಂಗೆ ರೈಡೆಕ್ಸ್ ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಡೆವಲಪ್ ಆಗಿ ತುಂಬಾ ಗ್ರೋತ್ ಆಗ್ತಿದೆ. ನಾಟ್ ಓನ್ಲಿ ಕಸ್ಟಮರ್ಸ್, ಈಗ ನಮ್ಮ ಮೇಜರ್ ಕಾನ್ಸಂಟ್ರೇಷನ್, ಮೊದಲು ಕಸ್ಟಮರ್ಸ್ ಮಾತ್ರನೇ ಮೇಜರ್ ಕಾನ್ಸಂಟ್ರೇಷನ್ ಇತ್ತು. ಈಗ ನಮ್ಮ ಮೇಜರ್ ಕಾನ್ಸಂಟ್ರೇಷನ್ ಕಸ್ಟಮರ್ಸ್ 50% ಆದ್ರೆ B2B ಅಂದ್ರೆ ಬಿಸ್ನೆಸಸ್ ಕೂಡ ಇನ್ವಾಲ್ವ್ ಆಗ್ತಿದೆ. ಹೋಲ್ಸೇಲ್ ಅಲ್ಲೂ ಸಪ್ಲೈ ಮಾಡ್ತಾ ಇದ್ದಾರೆ. ಸಿ ಹೋಲ್ಸೇಲ್ ಅಂತಲ್ಲ, ಬಿಸ್ನೆಸಸ್ ಇನ್ ದ ಸೆನ್ಸ್ ಎಷ್ಟೋ ಕಂಪನೀಸ್ ಬರುತ್ತಲ್ವಾ, ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬಹುದು. ಹೊಸ ಕಂಪನೀಸ್ ಯಾವ್ದು ಆನ್ ಬೋರ್ಡ್ ಆಗ್ತಿದೆ, ಯಾವ ಕಂಪನೀಸ್ಗೆ ನಾವು ಸಪ್ಲೈ ಕೊಡ್ತಿದೀವಿ ಅಂತೆಲ್ಲ ನಿಮ್ಗೆಲ್ಲ ಗೊತ್ತಾಗುತ್ತೆ. ಡಿಸ್ಕ್ರಿಪ್ಷನ್ ಅಲ್ಲೂ ಲಿಂಕ್ ಇರುತ್ತೆ, ನೀವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಬಹುದು. ತುಂಬಾನೇ ಸ್ಪೆಷಲ್ ಇದರಲ್ಲೂ ಎಕ್ಸ್ಟ್ರಾ ಸಿಗುತ್ತೆ. ಮತ್ತೆ ಈಗ ಕಮಿಂಗ್ ಟು ದಿ ಆಫರ್, IPL ಆಫರ್ ವೇಟ್ ಮಾಡ್ತಾರೆ. ನೀವು ಪ್ರೀವಿಯಸ್ಲಿ ನಮ್ಮ ವೆಬ್ಸೈಟ್ ಏನಾದ್ರು ಬಂದು ನೋಡಿದ್ರೆ ನಿಮಗೆ ಒಂದು 32 inches ಟಿವಿ ಅರೌಂಡ್ 19,500 rupees ಕಾಸ್ಟ್ ಆಗ್ತಿತ್ತು. ಒಂದು 32 inches ಫುಲ್ HD ಫ್ಯೂಚರ್ ಟಿವಿ 19,500 rupees ಕಾಸ್ಟ್ ಇತ್ತು. ಬೇರೆ ಯಾವ ಬ್ರಾಂಡ್ಸ್ ನಮ್ಮಷ್ಟು ಕಾಸ್ಟ್ಲಿನೇ ಇಲ್ಲ, ಬಿಕಾಸ್ ನಮ್ಮಷ್ಟು ಫೀಚರ್ಸ್ ಕೊಡಕ್ ಆಗಲ್ಲ. ಆಬ್ವಿಯಸ್ಲಿ ಎಷ್ಟು ಫೀಚರ್ಸ್ ಜಾಸ್ತಿ ಆಗಿತ್ತೋ ಅಷ್ಟು ಕಾಸ್ಟ್ ಇರುತ್ತೆ. ಈಗ IPL ಆಫರ್ ಅಲ್ಲಿ ನಮ್ಮ ಟಿವಿಸ್ ಅಪ್ರಾಕ್ಸಿಮೇಟ್ಲಿ 13,000 rupees ಬಂದ್ಬಿಟ್ಟಿದೆ. ಬರೀ 13,000 ಅಲ್ಲಿ ಒಂದು 13,000 rupees ಅಲ್ಲಿ ಫ್ಯೂಚರ್ ಟಿವಿ. ಹೇಗೆ ಸರ್, ಹೇಗೆ ಪಾಸಿಬಲ್ ಇದೆ? ಎಲ್ಲಿವರೆಗೂ ಆಫರ್ ಇದೆ? ಸಿ ನಮ್ಗೆ ಏನಂತಂದ್ರೆ ಈಗ ತುಂಬಾ ಸ್ಕೇಲ್ ಮಾಡಬೇಕು. ಇಂಡಿಯಾಲಿ ನಾವು ಗ್ರೋ ಆಗ್ಬೇಕಂದ್ರೆ ರೈಟ್ ಪ್ರೈಸಿಂಗ್ ಕೊಟ್ಬಿಟ್ಟು ಸ್ಕೇಲ್ ಮಾಡಬೇಕು. ನಮ್ಗೊಂದು ಆಪರ್ಚುನಿಟಿ ಸಿಕ್ತು. ನಾನು ಯಾವಾಗೂ ನಮ್ಮ ಟಿವಿ ಪ್ರಾಡಕ್ಟ್ಸ್ ನಾನು ಅಷ್ಟು 13,000 rupees ಪ್ರೈಸ್ ಅಲ್ಲಿ ಮಾರಕ್ ಆಗಲ್ಲ, ಬಿಕಾಸ್ ಬ್ರ್ಯಾಂಡ್ ವ್ಯಾಲ್ಯೂ ಡೌನ್ ಆಗ್ಬಿಡುತ್ತೆ. ಅದರ್ ರೀಸನ್ ಇಂದ ನಾವು ಇಷ್ಟು ದಿನ ಕೊಡ್ತಿರ್ಲಿಲ್ಲ. ಈಗ ನಾವು IPL ಆಫರ್ ಏನಿದೆ, ಆ ಪರ್ಟಿಕ್ಯುಲರ್ ಆಫರ್ ಟೈಮ್ ಅಲ್ಲಿ ತುಂಬಾ ನಂಬರ್ ಆಫ್ ಸೇಲ್ಸ್ ಆಗ್ಬಿಟ್ಟು ಎಲ್ಲಾರ ಮನೆಗೆ ಸ್ಪ್ರೆಡ್ ಆಗ್ಬಿಟ್ಟು ಬ್ರ್ಯಾಂಡ್ ಗ್ರೋ ಆಗ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಲೋಯರ್ ಕಾಸ್ಟ್ ಅಲ್ಲಿ ಕೊಡ್ತಿದೀವಿ. ತುಂಬಾನೇ ಡಿಸ್ಕೌಂಟ್, ಜಾಸ್ತಿ ಡಿಸ್ಕೌಂಟ್ ಅಲ್ಲೇ ರೈಟ್. ನೀವು 65 inches ಅರೌಂಡ್ 75,000 ಇತ್ತು, ಈಗ ಆಲ್ಮೋಸ್ಟ್ 10,000 rupees ಡಿಸ್ಕೌಂಟ್ ಇದೆ ಒಂದೊಂದು 65 inches ಟಿವಿ. ಸ್ಟ್ರೈಟ್ ಫಾರ್ವರ್ಡ್ ಡಿಸ್ಕೌಂಟ್, ಫ್ಲಾಟ್ ಡಿಸ್ಕೌಂಟ್ ಇರುತ್ತೆ. 43 inches ಬಂದ್ಬಿಟ್ಟು 29,500 ಇತ್ತು. 43 inches ಫುಲ್ HD ಅದು ಬಂದ್ಬಿಟ್ಟು ಈಗ 23,000. ಅದರಲ್ಲೂ ಡಿಸ್ಕೌಂಟ್ ಮಾಡಿದ್ದಾರೆ. ರೈಟ್. ನೀವು ಫ್ಲಿಪ್ಕಾರ್ಟ್, ಅಮೆಝಾನ್ ಅಲ್ಲಿ ಸ್ಮಾರ್ಟ್ ಟಿವಿ ಏನ್ ಪ್ರೈಸ್ ಪರ್ಚೇಸ್ ಮಾಡ್ತೀರಾ ಅದೇ ಆಲ್ಮೋಸ್ಟ್ ಸೇಮ್ ಪ್ರೈಸ್ಗೆ ನಿಮಗೆ ಒಂದು ಫ್ಯೂಚರ್ ಟಿವಿನೇ ಬರ್ತಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕಂಪ್ಯೂಟರ್ ತರ ವಿತ್ ಅ ಲಾರ್ಜ್ ಸ್ಕ್ರೀನ್ ಇನ್ ಯೋರ್ ಹೋಮ್. ದೊಡ್ಡ ಸೈಜ್ ಅಲ್ಲಿ ಮೊಬೈಲ್ ಬರುತ್ತೆ, ಅದು ಕಂಪ್ಯೂಟರ್ ತರ ನೀವು ಯೂಸ್ ಮಾಡಬಹುದು. ಮತ್ತೆ ಈ ಆಫರ್ ಎಲ್ಲಿವರೆಗೂ ಇರುತ್ತೆ ಸರ್? ಸಿ ಆಫರ್ ಬಂದ್ಬಿಟ್ಟು ಎಂಟೈರ್ಲಿ ಡ್ಯೂರಿಂಗ್ IPL ಸೀಸನ್ ಏನಿದೆ, ಈಗ 2024 IPL ಸೀಸನ್ ಎಂಟೈರ್ ಸೀಸನ್ ಫುಲ್ ಆಕ್ಟಿವೇಟ್ ಆಗಿರುತ್ತೆ. ಸ್ಪೆಸಿಫಿಕಲಿ ನೀವು ಮ್ಯಾಚ್ ಟೈಮ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ಈ ಪರ್ಟಿಕ್ಯುಲರ್ ಆಫರ್ ವ್ಯಾಲಿಡೇಟ್ ಆಗುತ್ತೆ. ಅಪಾರ್ಟ್ ಫ್ರಮ್ ಮ್ಯಾಚ್ ಬಿಟ್ಟು, ಲೆಟ್ಸ್ ಈಗ ಮಾರ್ನಿಂಗ್ 10 o'clock ನೀವು ಬಂದ್ಬಿಟ್ಟು ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ಗೆ ಆಫರ್ ಆಕ್ಟಿವೇಟ್ ಆಗಲ್ಲ. ಮ್ಯಾಚ್ ಟೈಮ್ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೇಕಂದಾಗ ಮಾತ್ರ ಆಫರ್ ಆಕ್ಟಿವೇಟ್ ಆಗುತ್ತೆ. ಈ ಒಂದು ಸ್ಪೆಷಲ್ IPL ಆಫರ್ ನಡೀತಾ ಇದೆ ಸರ್. ಯಾವ ತರ ಪರ್ಚೇಸ್ ಮಾಡಬಹುದು? ಪರ್ಚೇಸಿಂಗ್ ಬಂದ್ಬಿಟ್ಟು ನೀವು ನಮ್ಮ ವೆಬ್ಸೈಟ್ ಇದೆ ridex.store ಅಂತ, ನಾನು ನಿಮಗೆ ಕೆಳಗಡೆ ಲಿಂಕ್ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿ. ಪ್ಲೀಸ್ ದಯವಿಟ್ಟು ನೀವು ಪ್ರಾಡಕ್ಟ್ ನ ಸೆಲೆಕ್ಟ್ ಮಾಡಿದಾಗ ಅದ್ರ ಎಂಟೈರ್ ಫೀಚರ್ಸ್ ನ ಪ್ರತಿಯೊಂದೊಂದು ಡೀಟೇಲ್ ಆಗಿ ನೋಡಿ ತಿಳ್ಕೊಳ್ಳಿ. ತಿಳ್ಕೊಂಡಾದ್ಮೇಲೆ ಬುಕಿಂಗ್ ಮಾಡಿ. ಬಿಕಾಸ್ ರೀಸೆಂಟ್ ಆಗಿ ನಾನು ಎಷ್ಟೋ ಕೇಸಸ್ ನೋಡಿದೆ, ಕಸ್ಟಮರ್ಸ್ ಗೆ ರಿಕ್ವೈರ್ಮೆಂಟ್ ಏನೋ ಇರುತ್ತೆ, ಬಟ್ ಅವ್ರು ಏನೋ ಪರ್ಚೇಸ್ ಮಾಡಿರ್ತಾರೆ. ಇಲ್ಲ ಒಬ್ಬೊಬ್ರು ಏನ್ ಮಾಡಿರ್ತಾರೆ, ಅವ್ರ ಹಾಲ್ ಸ್ವಲ್ಪ ಚಿಕ್ಕದಿರುತ್ತೆ, ಒಂದು 65 inches ಆರ್ಡರ್ ಮಾಡ್ಬಿಟ್ಟಿರ್ತಾರೆ. ಅಲ್ಲಿ ಅವ್ರಿಗೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ, ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೇಳ್ತಾರೆ. ನಾವು ಅದನ್ನ ಮಾಡಕ್ ಆಗಲ್ಲ, ಬಿಕಾಸ್ ಆಲ್ರೆಡಿ ಪ್ರಾಡಕ್ಟ್ ಸೇಲ್ ಆಗ್ಬಿಟ್ಟು ರೀಚ್ ಆಗಿ ಡೆಲಿವರ್ ಆಗಿರುತ್ತೆ. ಸೊ ಇನ್ ದಟ್ ಕೇಸ್ ಬಿಫೋರ್ ಪರ್ಚೇಸಿಂಗ್ ದಯವಿಟ್ಟು ನನ್ನ ರಿಕ್ವೆಸ್ಟ್ ಏನಂದ್ರೆ, ನಮ್ಮ ಎಂಟೈರ್ ವೆಬ್ಸೈಟ್ ನ ಚೆಕ್ ಮಾಡಿ ಕ್ಲಿಯರ್ ಆಗಿ, ಫೀಚರ್ಸ್ ನ ಚೆಕ್ ಮಾಡಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನ ಚೆಕ್ ಮಾಡಿಬಿಟ್ಟು ಬೇಸ್ಡ್ ಆನ್ ದಟ್ ನೀವು ಪರ್ಚೇಸ್ ಮಾಡಬಹುದು. ಇಲ್ಲ ಮತ್ತೆ ರೈಡೆಕ್ಸ್ ಮಲ್ಲೇಶ್ವರಂ ಸ್ಟೋರ್ಗೂ ಬಂದ್ಬಿಟ್ಟು ನೀವು ವಿಸಿಟ್ ಮಾಡಿ
ಡ್ಯೂರಿಂಗ್ ಆಫರ್ ಟೈಮ್ ಇಲ್ಲೇ ಪರ್ಚೇಸ್ ಮಾಡ್ಬೋದು. ಓಕೆ ಅರೌಂಡ್ 6:30 ವರೆಗೂ ನಮ್ಮ 9:30 to 6:30 ನಮ್ಮ ಸ್ಟೋರ್ ಓಪನ್ ಇರುತ್ತೆ. ಡಿಸ್ಕ್ರಿಪ್ಷನ್ ನಲ್ಲೂ ಲೊಕೇಶನ್ ಲಿಂಕ್ ಇರುತ್ತೆ, ಈಸಿಲಿ ವಿಸಿಟ್ ಮಾಡಬಹುದು. ಹಾಗೂ ಸ್ಕ್ರೀನ್ ಮೇಲೂ ಸಹ ನಂಬರ್ ಇರುತ್ತೆ, ನೀವು ಕಾಲ್ ಮಾಡಿದ್ರು ಸಹ ನಿಮ್ಗೆ ಇನ್ನೂ ಡೀಟೇಲ್ ಆಗಿ ಹೇಳ್ತಾರೆ. ಸರ್ ಮತ್ತೆ ಏನಾದ್ರು ಅಡಿಷನಲ್ ಏನಾದ್ರು ಬಿಸ್ನೆಸ್ ಗೆ ಏನಾದ್ರು ರೀಸೆಂಟ್ ಆಗಿ ನಾನು ನಿಮ್ಗೆ ಹೇಳ್ತಿದ್ದಲ್ಲ, ಹೌದು. ಸೊ ಈಗ ನಾವು ಯಾವ ತರ ಪ್ಲಾನ್ ಮಾಡಿದೀವಿ ಅಂದ್ರೆ, ಬೈ ಎನಿ ಚಾನ್ಸ್ ನೀವು ಈ ವಿಡಿಯೋ ನೋಡ್ತಿದ್ದೀರಾ, ಇಲ್ಲ ಸರಿ ನೀವೇ ವಿಡಿಯೋ ಶೂಟ್ ಮಾಡ್ತಿದ್ದೀರಾ, ಅದು ಸೆಕೆಂಡ್ರಿ. ಒನ್ ಪರ್ಸನ್ ಯಾರೋ ಒಬ್ರು ನಮ್ ವಿಡಿಯೋನ ನೋಡ್ತಿದ್ದಾರೆ, ಈಗ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಾಯ್ತು ರೈಡೆಕ್ಸ್ ಫ್ಯೂಚರ್ ಟಿವಿ ವಿತ್ ಸೋ ಮೆನಿ ಫೀಚರ್ಸ್ ಅವೈಲೇಬಲ್ ಇದೆ ಅಂತ, ಅಟ್ ಎ ರೈಟ್ ಪ್ರೈಸ್ ಕೂಡ ಬರ್ತಿದೆ ಈಗ, ನನ್ನ ಫ್ರೆಂಡ್ಗೆ ರೆಫರ್ ಮಾಡ್ಬೇಕು ಅಂತ ಅವ್ರು ಯೋಚನೆ ಮಾಡ್ತಾರೆ. ಬೈ ಎನಿ ಚಾನ್ಸ್ ಅವ್ರ ಫ್ರೆಂಡ್ಗೆ ಪರ್ಸನ್ ರೆಫರ್ ಮಾಡಿದ್ರೆ, ಇಲ್ಲ ಗೊತ್ತಿರೋರ್ಗೆ ರೆಫರ್ ಮಾಡಿದ್ರೆ 5% ಕಮಿಷನ್ ಸ್ಟ್ರೈಟ್ ಫಾರ್ವರ್ಡ್ ನಾವು ಅವ್ರಿಗೆ ಕೊಟ್ಬಿಡ್ತೀವಿ. 5% ಕಮಿಷನ್ ನಮಗೂ ಸಿಗುತ್ತೆ ಸರ್. ಸೊ ಡೆಫಿನೆಟ್ಲಿ ಲೆಟ್ಸ್ ಸೇ ಫಾರ್ ಎನ್ ಎಕ್ಸಾಂಪಲ್, ಈ ಟಿವಿ ಬಂದ್ಬಿಟ್ಟು 50,000 ಇರುತ್ತೆ ಅನ್ಕೊಳ್ಳಿ, 50 ಅಲ್ಲ 75,000 ಇದು, 50,000 ಅನ್ಕೊಳ್ಳೋಣ. ಸೊ 50,000 ಅಲ್ಲಿ 5% ಎಷ್ಟು? 2,500 rupees. ನೀವು ಒಬ್ಬ ಕಸ್ಟಮರ್ ಯಾರನ್ನಾದ್ರೂ ನಮ್ಮ ಬಿಸ್ನೆಸ್ಗೆ ರೆಫರ್ ಮಾಡಿದ್ರೆ 5% ಸ್ಟ್ರೈಟ್ ಫಾರ್ವರ್ಡ್ ರೆಫರ್ ಮಾಡಿ ಅವ್ರು ಪರ್ಚೇಸ್ ಮಾಡ್ಬೇಕು. ಪರ್ಚೇಸ್ ಮಾಡಿದ ತಕ್ಷಣ ನಾವು 5% ಏನಿದೆ ನೀವು ಡೈರೆಕ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದ್ಬಿಡುತ್ತೆ. ಅದು ಹೇಗಿರುತ್ತೆ ಅಂದ್ರೆ, ರೆಫರ್ ನೀವು ಡೈರೆಕ್ಟ್ ಆಗಿ ಮಾಡಕ್ಕಾಗಲ್ಲ, ನಮ್ದೊಂದು ಲಿಂಕ್ ಇರುತ್ತೆ. ನೀವು ನಮ್ಮ ವೆಬ್ಸೈಟ್ ಅಲ್ಲಿ ಹೋಗಿ ಸೈನ್ ಅಪ್ ಮಾಡ್ಕೊಂಡು ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ಬಿಟ್ಟು ಅಲ್ಲಿಂದ ಒಂದು ಲಿಂಕ್ ಜನರೇಟ್ ಮಾಡ್ಕೊಂಡು ಆ ಲಿಂಕ್ ನ ಶೇರ್ ಮಾಡ್ಬೇಕು. ಲಿಂಕ್ ಶೇರ್ ಮಾಡಿದಾಗ ನಿಮ್ದೇ ಎಕ್ಸಾಕ್ಟ್ ಸೇಲ್ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ, ಆಗ ನಾವು ನಿಮ್ಗೆ 5% ಕೊಡ್ತೀವಿ. ನೀವು ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ವೆಬ್ಸೈಟ್ ಇದೆ, ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಅಫಿಲಿಯೇಟ್ ಪ್ರೋಗ್ರಾಮ್ಸ್ ಅಂತ ಯೂಸ್ ಮಾಡಬಹುದು. ಈ ತರ ತುಂಬಾ ಜನ ಅಫಿಲಿಯೇಟ್ ಅನ್ನು ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇದಾರಲ್ವಾ ಸರ್? ಸರ್ ಕರೆಂಟ್ಲಿ ಆಲ್ಮೋಸ್ಟ್ ಅರೌಂಡ್ 150 to 200 ಯೂಸರ್ಸ್ ಮಾಡ್ತಿದ್ದಾರೆ. ಬಟ್ 150 to 200 ಯೂಸರ್ಸ್ ಎಲ್ಲ ಬಂದ್ಬಿಟ್ಟು ಟೆಸ್ಟ್ ಯೂಸರ್ಸ್. ನಾವು ಪ್ರೀವಿಯಸ್ಲಿ ನಮ್ಮ ಅಫಿಲಿಯೇಟ್ ಸಿಸ್ಟಮ್ ವರ್ಕ್ ಆಗುತ್ತಾ ಇಲ್ವಾ ಅಂತ ಟೆಸ್ಟ್ ಮಾಡಬೇಕು, ಡಿಪ್ಲಾಯ್ ಮಾಡಕ್ ಮುಂಚೆ ಫೀಲ್ಡ್ ಅಲ್ಲಿ ಎಲ್ರಿಗೂ ಕೊಡಕ್ ಮುಂಚೆ. ಸೊ ಈಗ ನಾವು ಆಲ್ಮೋಸ್ಟ್ ಒಂದು 6 months ಇಂದ ಅಫಿಲಿಯೇಟ್ ಪ್ರೋಗ್ರಾಮ್ ನ ಟೆಸ್ಟ್ ಮಾಡಿದೀವಿ. ಅಫಿಲಿಯೇಟ್ ಪ್ರೋಗ್ರಾಮ್ ವರ್ಕ್ ಆಗಿದೆ. ಎಷ್ಟೋ ಜನ ಅವ್ರ ಬ್ಲಾಗ್ಸ್ ಅಲ್ಲಿ, ಅವ್ರ ಕಂಟೆಂಟ್ ಅಲ್ಲಿ, ಅವ್ರ ಫ್ರೆಂಡ್ಸ್ಗೆ ಎಲ್ಲ ರೆಫರ್ ಮಾಡ್ತಿರ್ತಾರೆ. ಯಾವುದೇ ಕೆಲಸ ಇರಲ್ಲ, ಬರೀ ರೆಫರ್ ಮಾಡಿದ್ರೆ ಸಾಕು, ಒಂದು ಸೈಡ್ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. ಯಾ ಡೆಫಿನೆಟ್ಲಿ, ಐ ಮೀನ್ ದಟ್ ಈಸ್ ಒನ್ ಆಫ್ ದಿ ಆಪ್ಷನ್ಸ್ ವೇರ್ ನೀವೇನಾದ್ರೂ ವರ್ಕ್ ಮಾಡಬೇಕು, ರೈಡೆಕ್ಸ್ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಯ್ತು, ಬೇರೆಯವ್ರಿಗೆ ರೆಫರ್ ಮಾಡಿ ಪುಷ್ ಮಾಡಬೇಕು ಅಂದ್ರೆ ನಿಮ್ಗೆ ವಿತೌಟ್ ಇನ್ವೆಸ್ಟ್ಮೆಂಟ್ ನೀವು ನಮ್ಮ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿಬಿಟ್ಟು ಅಲ್ಲಿಂದ ನೀವು ಬೆನಿಫಿಟ್ಸ್ ಕೂಡ ತಗೋಬಹುದು. ಬಟ್ ನಿಮ್ಮ ಲಿಂಕ್ ತುಂಬಾ ಇಂಪಾರ್ಟೆಂಟ್. ನಮ್ಮ ವೆಬ್ಸೈಟ್ ಒಳಗಡೆ ಬಂದು ಆ ಲಿಂಕ್ ನ ಕಾಪಿ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ಆ ಲಿಂಕ್ ನ ಪ್ರಮೋಟ್ ಮಾಡಿ, ಬೇಸ್ಡ್ ಆನ್ ಲಿಂಕ್ ನಿಮ್ಗೆ ಟ್ರ್ಯಾಕಿಂಗ್ ಆಗುತ್ತೆ ಎಷ್ಟು ಸೇಲ್ಸ್ ಆಗಿದೆ ಅಂತ. ಶೋರ್. ಸೊ IPL ಆಫರ್ ಗೊತ್ತಾಯ್ತು, ರೈಡೆಕ್ಸ್ ಫ್ಯೂಚರ್ ಟಿವಿ ಬಗ್ಗೆ ನಿಮ್ಗೆ ಗೊತ್ತಾಯ್ತು. ಮೇ ಬಿ ದಟ್ ಈಸ್ ಆಲ್ಸೋ ಒನ್ ಗುಡ್ ಆಪ್ಷನ್. ಸೊ ಇನ್ ಕೇಸ್ ಯಾರಿಗ ರಿಕ್ವೈರ್ಮೆಂಟ್ ಇದ್ರೆ, ಎಷ್ಟೋ ಜನ ಇದ್ದಾರೆ, ಆಲ್ಮೋಸ್ಟ್ 120 ಮೆಂಬರ್ಸ್ ಮಾಡ್ತಿದ್ದಾರೆ. ಇನ್ನು ಫರ್ದರ್ ಏನಾದ್ರು ವೀಕ್ಷಕರು ಯಾರಾದ್ರೂ ಟ್ರೈ ಮಾಡ್ಬೇಕು ಅಂದ್ರೆ ಡೆಫಿನೆಟ್ಲಿ ಟ್ರೈ ಮಾಡಬಹುದು. ಒಮ್ಮೆ ಎಕ್ಸ್ಪೀರಿಯನ್ಸ್ ಸೆಂಟರ್ಗೂ ವಿಸಿಟ್ ಮಾಡಿ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇನ್ನೂ ಹೆಚ್ಚು ಎಕ್ಸ್ಪ್ಲೇನ್ ನಿಮ್ಗೆ ಮಾಡ್ತಾರೆ, ಯಾವ ತರ ಇದೆ, ಹೇಗೆಲ್ಲ ಫೀಚರ್ಸ್ ಇದೆ ಅಂತ. ಮತ್ತೆ IPL ಆಫರ್ ಅಂತೂ ಇದ್ದೇ ಇದೆ, ಈ ಬಾರಿ ಕ್ರೇಜಿ ಆಫರ್. ನೀವು ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, ಎಕ್ಸಾಕ್ಟ್ಲಿ ಡ್ಯೂರಿಂಗ್ ಮ್ಯಾಚ್ ಪ್ಲೇ ಟೈಮ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಲೆವೆಲ್ ಆಫರ್ಸ್ ಕೊಡ್ತಿದೀವಿ ಅಂತ. ಸ್ಮಾರ್ಟ್ ಟಿವಿ ಪ್ರೈಸ್ ಅಲ್ಲಿ ಫ್ಯೂಚರ್ ಟಿವಿ ಸಿಗ್ತಿರೋದು ದಿಸ್ ಇಸ್ ದಿ ಫಸ್ಟ್ ಟೈಮ್. ಹೌದು, ಫಸ್ಟ್ ಟೈಮ್ ಇನ್ ಹಿಸ್ಟರಿ ಅಂತಾನೆ ಹೇಳ್ಬೋದು. ಸೊ ಇದು ಲಾಸ್ಟ್ ಟೈಮ್ ಆಗಲ್ಲ, ಮೇ ಬಿ ನೆಕ್ಸ್ಟ್ ಇಯರ್ IPL ಗೂ ಮಾಡಬಹುದು. ಬಟ್ ಈಗ 2024 ಅಲ್ಲಿ ದಿಸ್ ಇಸ್ ದಿ ಓನ್ಲಿ ಟೈಮ್ ನಾವು ಈ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಪ್ರಮೋಟ್ ಮಾಡೋದು. ಸೊ ಗ್ರಾಬ್ ದಿ ಆಪರ್ಚುನಿಟಿ, ಒಳ್ಳೆ ಟಿವಿನ ಪರ್ಚೇಸ್ ಮಾಡಿ. ಡೆಫಿನೆಟ್ಲಿ ರೈಡೆಕ್ಸ್ ಫ್ಯೂಚರ್ ಟಿವಿಸ್ ನಿಮ್ಮ ನೆಕ್ಸ್ಟ್ 10 ವರ್ಷದ ಟಿವಿ ಆಗಿರುತ್ತೆ, ಅದನ್ನಂತೂ ನಾವು ಹಾನೆಸ್ಟ್ಲಿ ಹೇಳಬಲ್ಲೆ. ಶೋರ್, ಎನಿ ಕ್ವೆಶನ್ಸ್ ಏನಾದ್ರು ಇದ್ರೆ ನೀವು ಕಮೆಂಟ್ ಮಾಡಿ, ನಾವು ಕೂಡ ಅದಕ್ಕೆ ರೆಸ್ಪಾಂಡ್ ಮಾಡ್ತೀವಿ. ನಿಮ್ಗೆ ಏನಾದ್ರೂ ಆಸ್ ಎ ಕಸ್ಟಮರ್ ಇನ್ನೂ ಡೀಟೇಲ್ಸ್ ಬೇಕು ರೈಡೆಕ್ಸ್ ಫ್ಯೂಚರ್ ಟಿವಿಯ ಬಗ್ಗೆ ಅಂತಂದ್ರೆ, ಕೆಳಗಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಆ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ಒಂದು ಫಾರ್ಮ್ ಬರುತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ. ಆ ಫಾರ್ಮ್ ಅಲ್ಲಿ ನೇಮ್, ಇಮೇಲ್ ಅಡ್ರೆಸ್ ಮತ್ತು ಫೋನ್ ನಂಬರ್ ಮತ್ತೆ ನಿಮ್ಮ ರಿಕ್ವೈರ್ಮೆಂಟ್ ಏನಿದೆ ಅದ್ರ ಡೀಟೇಲ್ಸ್ ಫಿಲ್ ಮಾಡಬೇಕಾಗಿರುತ್ತೆ. ಫಿಲ್ ಮಾಡಿ ಇಮಿಡಿಯೇಟ್ಲಿ ವಿತ್ ಇನ್ ಮ್ಯಾಟರ್ ಆಫ್ 2 minutes ಅಲ್ಲಿ ನಿಮಗೆ ವಾಟ್ಸ್ಆಪ್ ಅಲ್ಲಿ ಅಲರ್ಟ್ಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಆ ಅಲರ್ಟ್ಸ್ ಅಲ್ಲಿ ಎಕ್ಸಾಕ್ಟ್ಲಿ ಏನೇನ್ ಫೀಚರ್ಸ್ ಇದೆ ರೈಡೆಕ್ಸ್ ಫ್ಯೂಚರ್ ಟಿವಿಲಿ ಪ್ರತಿಯೊಂದು ಮಾಡೆಲ್ ಅಂತ ನಾನೇ ಒಂದು ಎಕ್ಸ್ಪ್ಲೈನರ್ ವಿಡಿಯೋಸ್, ಒಂದಲ್ಲ ತುಂಬಾ ವಿಡಿಯೋಸ್ ಇದೆ, ಡೈಲಿ ಒಂದು 7 daysಗೆ ಅದು ಬರ್ತಿರುತ್ತೆ. 7 days ಅಲ್ಲಿ ನಿಮಗೆ ರೈಡೆಕ್ಸ್ ಫ್ಯೂಚರ್ ಟಿವಿ ಎಲ್ಲಾ ಫೀಚರ್ಗಳನ್ನು ನೀವು ತಿಳ್ಕೊಳ್ಳೋ ಕೇಪಬಿಲಿಟಿ ಅದರಲ್ಲಿ ಇರುತ್ತೆ. ಆ ಫಾರ್ಮ್ ನ ಫಿಲ್ ಮಾಡಿ
ನಿಮಗೆ ಎಲ್ಲ ಡೀಟೇಲ್ಸ್ ಸ್ಟ್ರೈಟ್ ಟು ಯೋರ್ ವಾಟ್ಸ್ಆಪ್ ವಿಡಿಯೋ ಮುಖಾಂತರ ಬಂದ್ಬಿಡುತ್ತೆ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಕಂಪ್ಲೀಟ್ ಆಗಿ ಸರ್ನೇ ಸಿಇಒನೇ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಹಾಗೂ ಡಿಸ್ಕ್ರಿಪ್ಷನ್ ನಿಮಗೆ ರೆಫರಲ್ ಲಿಂಕ್ನು ಸಹಿತ ಇರುತ್ತೆ, ಈಸಿಲಿ ಅದ್ರ ಮೇಲೂ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡಬಹುದು. ಹಾಗೂ ಸರ್ ನಿಮಗೂ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ನಿಮ್ಮ ವಿಡಿಯೋ ಅಲ್ಲಿ ರೆಫರಲ್ ಲಿಂಕ್ ಹಾಕಿ ಡಿಸ್ಕ್ರಿಪ್ಷನ್ ಅಲ್ಲಿ ಎಲ್ಲರೂ ನೋಡಿ, ನಮಗೂ ಸಹಿತ ದುಡ್ಡು ಮಾಡೋಕೆ ಚಾನ್ಸ್ ಆಗಿದೆ. ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ.